ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಮಂತ್ರಿಸ್ತೇನೆ. ಈ ದಿವಸ ದೇವರ ವಾಕ್ಯದ ಸತ್ಯಾಂಶಗಳನ್ನು ಅಧ್ಯಯನ ಮಾಡುವಾಗ ದೇವರು ನಮಗೆ ಸಹಾಯ ಮಾಡುವಂತೆ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದ ಸತ್ಯಗಳಲ್ಲಿ ನಾವು ನೆಲೆಗೊಳ್ಳುವಂತೆ ನಿನ್ನ ಕೃಪೆ ತೋರಿಸು. ನಾವು ನಿನ್ನ ವಾಕ್ಯದ ಸತ್ಯಾಂಶವನ್ನು ಬಿಟ್ಟು ಆಚೆ ಈಚೆ ಅಲೆದಾಡದಂತೆ ಅಥವಾ ತಪ್ಪಾದಂಥ ದುರ್ಬೋಧನೆಗಳಿಗೆ ನಾವು ಒಳಗಾಗದಂತೆ ಸತ್ಯ ಮಾರ್ಗದಲ್ಲಿ ನೀ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯ ಸತ್ಯವು, ನಿನ್ನ ವಾಕ್ಯವು ನಮಗೆ ಜೀವವು, ನಿನ್ನ ವಾಕ್ಯವು ನಮ್ಮನ್ನು ನೇರವಾದ ಮಾರ್ಗದಲ್ಲಿ ನಡೆಸುವಂಥದ್ದು ಆಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೆ. ಆಮೆನ್. ನಾವು ಕಳೆದಂಥ ಸುಮಾರು 4 ವಾರಗಳಿಂದ ದೇವರ ಕರೆಯುವಿಕೆಯ ಕುರಿತು, ರಕ್ಷಣೆಗೆ ಆತನು ನಮಗೋಸ್ಕರವಾಗಿ ಕೊಡತಕ್ಕಂಥ ಕರೆಯ ಬೇರೆ ಬೇರೆ ಮುಖಗಳನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ನಾವೀಗ ಈ ಧ್ಯಾನವನ್ನು ಮುಂದುವರಿಸೋಣ. ಕೊರಿಂಥದವರಿಗೆ ಭಕ್ತನಾದಂಥ ಪೌಲನು ಬರೆದ ಮೊದಲನೇ ಪತ್ರ 1ನೇ ಅಧ್ಯಾಯ, ಅದರಲ್ಲಿ ಕೆಲವು ವಚನಗಳನ್ನು ನಾವು ಈ ದಿವಸದಲ್ಲಿ ಧ್ಯಾನ ಮಾಡೋಣ. ಮೊದಲನೇದಾಗಿ 1ನೇ ಅಧ್ಯಾಯ 2ನೇ ವಚನ ಏನಂತ ಉಂಟು? 1ನೇ ವಚನದಲ್ಲಿ ಓದ್ತೇನೆ ನಾನು. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೂ ಕರೆಯಲ್ಪಟ್ಟ ಪೌಲನು, ಸಹೋದರನಾದ ಸೊಸ್ಥೆನನು, ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ. ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ತನ್ನ ಮೊದಲನೇ ಪತ್ರವನ್ನು ಬರೆಯುವಾಗ ಒಂದು ಒಕ್ಕಣೆಯಾಗಿ ಆತನು ಈ ಶಬ್ದಗಳನ್ನು ಅಲ್ಲಿ ಬರೆಯುತ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು, ಸಹೋದರನಾದ ಸೊಸ್ಥೆನನು, ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಆಂಗ್ಲ ಭಾಷೆಯಲ್ಲಿ 2ನೇ ವಚನ, 1 Corinthians chapter 1 verse 2. To the church of God which is at Corinth, to those who are sanctified in Christ Jesus, called to be saints, with all who in every place call on the name of Jesus Christ our Lord, both theirs and ours. Grace to you and peace from God our Father and the Lord Jesus Christ. ಇವಾಗ ಭಕ್ತನಾದಂಥ ಪೌಲನು ಆತನು ಹೇಳುವಂಥದ್ದೇನೆಂದರೆ, ದೇವಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರು. ಅರ್ಥ ಏನಿದ್ರು? ದೇವಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರು, called to be saints. Who are these saints? Or what do you mean by saint? ಭಕ್ತ ಅಂತಲ್ಲಿ ಹೇಳಿದ್ರಲ್ಲಿ ಭಕ್ತನಾದ ಪೌಲನು ಹೇಳುವಂಥ ಅರ್ಥ ಏನು? He is not referring to a specially pious or revered person, by an ecclesiastical body, but a reference to
everyone who by salvation has been sanctified, that is, set apart from sin in Christ Jesus Christ. ಆತನು ಇಲ್ಲಿ ಹೇಳುವಂಥ ಪ್ರಕಾರವಾಗಿ ದೇವ ಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರು. ದೇವ ಜನರು ಅಂದರೆ ಯಾರು ದೇವ ಜನರು? ನಾವು ಅನೇಕ ಸಾರಿ ನಾವು ಈ ಪದವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹೋದದ್ದರಿಂದ ಅನೇಕರದನ್ನು ತಪ್ಪಾಗಿ ಗ್ರಹಿಸಿಕೊಂಡಿದ್ದಾರೆ. ಹೂ ಇಸ್ ಎ ಸೈಂಟ್? ಹೂ ಇಸ್ ಎ ಸೈಂಟ್? ಭಕ್ತನು ಎಂಬುದಾಗಿ ಹೇಳಿದರೆ ಭಕ್ತನಾದ ಪೌಲನು ಯಾರ ಕುರಿತು ಹೇಳ್ತಾ ಇದ್ದಾನೆ? ಸೈಂಟ್ ಈಸ್ ನಾಟ್ ಸಮ್ವನ್, ಎನ್ ಇಂಡಿವಿಜುವಲ್. ಆತನೊಬ್ಬ ಪ್ರತ್ಯೇಕವಾದ ಭಕ್ತಿಯುಳ್ಳವನು. ಆದುದರಿಂದ ಯಾವುದೋ ಒಂದು ಸಮುದಾಯ ಆತನನ್ನು ಇನ್ನು ಮೇಲೆ ಸೈಂಟ್ ಎಂಬುದಾಗಿ ಕರೆಯಬೇಕು ಎಂಬುದಾಗಿ ನಿರ್ಧಾರ ಮಾಡಿದಂಥ ಹಿನ್ನೆಲೆ ನಾವಿಲ್ಲಿ ನೋಡುವುದಿಲ್ಲ. Now we are not able to see or teaching or where Paul is referring to a specially pious or revered person by an ecclesiastical body. ಯಾವುದೋ ಒಂದು ಸಭೆ ಅದು ಒಂದು ವ್ಯಕ್ತಿಯನ್ನು ಇವನು ಸೈಂಟ್ ಎಂಬುದಾಗಿ ಹೇಳಿದಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಅರ್ಥ ಏನಿಲ್ಲ. What does this refer to? This is a reference to everyone who by salvation has been sanctified. What do you mean by sanctification? ನಾವು ಈ ವಾಕ್ಯ ಭಾಗದಲ್ಲಿ ಕರೆಯಲ್ಪಟ್ಟವರು ಅಥವಾ ಪ್ರತಿಷ್ಠಿತರು ಅಥವಾ ಪ್ರತ್ಯೇಕಿಸಲ್ಪಟ್ಟವರು. ನನ್ನ ಪ್ರಿಯರೇ, ಯಾರ್ಯಾರು ತಮ್ಮ ಪಾಪಗಳಿಗಾಗಿ ಮಾನಸಾಂತರಪಟ್ಟು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು ಆತನನ್ನು ಹಿಂಬಾಲಿಸುತ್ತಾರೋ, ಭಕ್ತನಾದಂಥ ಪೌಲನು ಅವರನ್ನೆಲ್ಲ ಉದ್ದೇಶಿಸಿ ಬರೆಯುವಂಥ ಒಂದು ಪದ, ದೇ ಹ್ಯಾವ್ ಬಿನ್ ಸ್ಯಾಂಕ್ಟಿಫೈಡ್ ಆರ್ ದೇ ಆರ್ ಸೆಟ್ ಅಪಾರ್ಟ್ ಫ್ರಮ್ ಸಿನ್. ಪಾಪದಿಂದ ಅವರು ಪ್ರತ್ಯೇಕವಾಗಿ ಕ್ರಿಸ್ತನಿಗೋಸ್ಕರವಾಗಿ ಪ್ರತ್ಯೇಕವಾದವರು. ದೇ ಆರ್ ಸೆಟ್ ಅಪಾರ್ಟ್ ಫ್ರಮ್ ಸಿನ್ ಟು ಕ್ರೈಸ್ಟ್. ದೇ ಹ್ಯಾವ್ ಬಿನ್ ಸೆಟ್ ಅಪಾರ್ಟ್ ಫ್ರಮ್ ಸಿನ್ ಟು ಕ್ರೈಸ್ಟ್. ಪಾಪದಿಂದ ಪ್ರತ್ಯೇಕಿಸಲ್ಪಟ್ಟು ಯೇಸು ಕ್ರಿಸ್ತನಿಗಾಗಿ ಪ್ರತ್ಯೇಕವಾದವರು. ದೇ ಆರ್ ಕಾಲ್ಡ್ ಆಸ್ ಸೈಂಟ್ಸ್. ಹಾಗಾದರೆ ಎಷ್ಟು ಜನ ಸೈಂಟ್ಗಳು? ಎಷ್ಟು ಜನ ಸೈಂಟ್ಗಳು? ಒಂದು 1 2 3 4 5 6 ಅಂತೇಳಿ ಒಂದು ಕೆಲವರ ಸೈಂಟ್ ಎಂಬುದಾಗಿ ನಾವು ಲೆಕ್ಕ ಹಾಕ್ಬೋದಾ? ಭಕ್ತನಾದಂಥ ಪೌಲನು ಇಂಥ ಒಂದು ಟೀಚಿಂಗ್ ನಮಗೆ ಕೊಡ್ತಾ ಇಲ್ಲ. ದೇವರ ವಾಕ್ಯದಲ್ಲಿ ಭಕ್ತನಾದಂಥ ಪೌಲನು ರೋಮಾಪುರದವರಿಗೆ ಬರೆಯುವಾಗಲಿ, ಕೊರಿಂಥದವರಿಗೆ ಬರೆಯುವಾಗಲಿ, ಇನ್ನೂ ಅನೇಕ ಪದಗಳಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸಿದಂಥ ಆತನ ಮಕ್ಕಳಿಗೆ ಇರತಕ್ಕಂಥ ಇನ್ನೊಂದು ಪದ ಪ್ರಯೋಗ, ಅವರು ದೇವ ಭಕ್ತರು. ನನ್ನ ಪ್ರಿಯರೇ, ಎವ್ರಿ ಟೈಮ್ ವಿ ಥಿಂಕ್ ಅಬೌಟ್ ದಿಸ್ ವರ್ಸ್ ವಿ ಶುಡ್ ಬಿ ಹಂಬಲ್ಡ್ ಬಿಫೋರ್ ಗಾಡ್. ನಾವು ದೇವರ ಸನ್ನಿಧಾನದಲ್ಲಿ ನಾವು ಎಷ್ಟೋ ದೀನತೆ ಉಳ್ಳವರಾಗಿರಬೇಕು. ಗಾಡ್ ಕಾಲ್ಸ್ ಅಸ್ ಎ ಸೈಂಟ್ಸ್. ದೇವರು ನಮ್ಮನ್ನು ಆತನ ಭಕ್ತರನ್ನಾಗಿ ಕರೆಯುತ್ತಾನೆ. ಇಟ್ಸ್ ನಾಟ್ ಸಮ್ ಎಕ್ಸ್ಕ್ಲೂಸಿವ್ ಟರ್ಮ್ ಗಿವನ್ ಟು ಸಮ್ XYZ. ಇಟ್ ಇಸ್ ನಾಟ್ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಟೈಟಲ್ ಗಿವನ್ ಟು ಸಮ್ ABCDEFG. ಯಾವುದೋ ಒಂದು ಪ್ರತ್ಯೇಕವಾದ ವ್ಯಕ್ತಿಗೆ ಕೊಡಲ್ಪಟ್ಟಂತ ಒಂದು ಬಿರುದು ಅಲ್ಲ. ಆದ್ದರಿಂದ ಭಕ್ತನಾದ ಇನ್ನೊಂದು ಸಾರಿ ಆ ವಾಕ್ಯವನ್ನು ಓದ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಭಕ್ತನಾದಂಥ ಪೌಲನು ಇದನ್ನು ಯಾರಿಗೆ ಬರೀತಾ ಇದ್ದಾನೆ? ಸ್ವಲ್ಪ ಆಲೋಚನೆ ಮಾಡೋಣ.
ಅಲ್ಲಿ ಕೊರಿಂಥದಲ್ಲಿದ್ದಂಥ ವಿಶ್ವಾಸಿಗಳನ್ನು ಉದ್ದೇಶಿಸಿ ಬರೆಯುತ್ತಾ ಇದ್ದಾನೆ. ನಮಗೆ ಒಂಥರ ಆಶ್ಚರ್ಯ ಆಗ್ಬೋದು. ಈ ಕೊರಿಂಥದ ಸಭೆಯಲ್ಲಿದ್ದಂಥ ವ್ಯಕ್ತಿಗಳನ್ನು ನಾವು ನೋಡುವಾಗ ಅವರಲ್ಲಿ ಎಷ್ಟೋ ನ್ಯೂನತೆಗಳು, ಕೊರತೆಗಳು, ದೋಷಗಳು, ಪಾಪಗಳು ಇದ್ದದ್ದನ್ನು ನಾವು ನೋಡ್ತೇವೆ. Paul is referring to the various kinds of problems in the church at Corinth, but still he is addressing them as saints in Christ. What do you mean by saint? A man who is set apart for God. ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಒಬ್ಬ ಮನುಷ್ಯನು. ಹಾಗಾದರೆ ದೇವರು ನಮ್ಮನ್ನು ಕರೆದದ್ದು ಯಾವುದಕ್ಕಾಗಿ? Why do you think that God has called us? Why do you think that God has called us? ಆತನು ನಮ್ಮನ್ನು ಕರೆದದ್ದು ಪಾಪದಿಂದ ಪ್ರತ್ಯೇಕವಾಗಿ, ಯೇಸು ಕ್ರಿಸ್ತನಿಗೆ ಪ್ರತ್ಯೇಕವಾಗಿರುವಂತೆ. ಈಗ ಅದೇ ಅಧ್ಯಾಯದಲ್ಲಿ 9ನೇ ವಚನವನ್ನು ನೋಡ್ರು. ಏನು ಹೇಳ್ತಾ ಇದ್ದಾರೆ? ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಆತನ ಕರೆಯುವಿಕೆಯ ಇನ್ನೊಂದು ವಿಶೇಷವನ್ನು ಆತನಲ್ಲಿ ಹೇಳ್ತಾ ಇದ್ದಾನೆ. ವೆನ್ ಗಾಡ್ ಕಾಲ್ಸ್, ವಾಟ್ ಈಸ್ ಇಟ್ ದಟ್ ಗಾಡ್ಸ್ ಕಾಲ್ ಈಸ್? ದೇವರ ಕರೆಯುವಿಕೆ ಏನಂತೆ? ಅದು ಏನು ಹೇಳ್ತಾ ಇದ್ದಾನೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. 9ನೇ ವಚನ ಹೀಗೆ ಉಂಟು. ಗಾಡ್ ಈಸ್ ಫೇತ್ಫುಲ್ by whom you were called into the fellowship of his son Jesus Christ our Lord. ಓ ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ಗಾಡ್ ಈಸ್ ಫೇತ್ಫುಲ್. ದೇವರು ನಂಬಿಗಸ್ತನು. ನಾವು ಕರ್ತನಾದಂಥ ಯೇಸು ಕ್ರಿಸ್ತನ, ಅಂದರೆ ಆತನ ಮಗನ ಅನ್ಯೋನ್ಯತೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದು. God is faithful. Because of God's sovereign and unchangeable promise. ನೋಡ್ರಿ, ದೇವರು ಆತನು ನಂಬಿಗಸ್ತನಾದಂಥ ದೇವರು. ಆತನು ವಿಶೇಷವಾಗಿ ಸಾರ್ವಭೌಮನಾದಂಥ ದೇವರು. ಎಂದಿಗೂ ತನ್ನ ವಾಗ್ದಾನಗಳಲ್ಲಿ ಬದಲಾಗದಂಥ ದೇವರು. ಆದುದರಿಂದ ದೇವರೇನು ಹೇಳ್ತಾನಂತ ಹೇಳಿದ್ರೆ, because of his sovereignty and because of his unchanging promise, God's people are believers. ನಾವು ಅದಕ್ಕೋಸ್ಕರವಾಗಿ ನಾವು ಆತನನ್ನು ನಂಬಿದವರಿಗೆ ಒಂದು ಪದ ಉಪಯೋಗ ಮಾಡ್ತಾನೆ ಪೌಲನು, ಬಿಲೀವರ್. ಬಿಲೀವರ್, ಬಿಲೀವರ್, ವಿಶ್ವಾಸಿ, ವಿಶ್ವಾಸಿ. ಈ ದಿವಸದಲ್ಲಿ ಅನೇಕರಿಗೆ ಈ ಪದ ಒಂದು ಹಾಸ್ಯಾಸ್ಪದವಾಗಿದೆ. Some people call ಅದು ಬಿಲೀವರ್ಸ್, ಅದು ಬಿಲೀವರ್ಸ್ ಚರ್ಚ್, ಬಿಲೀವರ್ಸು, ಬಿಲೀವರ್ಸು. Bible talks about God's people as believers. God calls us as believers in Jesus Christ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟವರು. God is faithful, by whom you were called into the fellowship of his son Jesus Christ. Also as believers they are assured of this grace. What is this grace? ಈ ಕೃಪೆ ಯಾವ ಕೃಪೆ ಇದು? It's the grace past, present and future. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಇರತಕ್ಕಂಥ ಈ ಒಂದು ಕೃಪೆ. And will remain saved, assured of future glory at Christ's appearing. ಕರ್ತನಾದಂಥ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವವರೆಗೆ ಆತನು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ಆತನು ಮುಂದಕ್ಕೆ ಹೇಳುವಂತಹದ್ದು, ಬೈ ಹೂಮ್ ಯು ವರ್ ಕಾಲ್ಡ್. ಬೈ ಹೂಮ್ ಯು ವರ್ ಕಾಲ್ಡ್. ನೀವು ಆತನಿಂದ ಕರೆಯಲ್ಪಟ್ಟಿದ್ದೀರಿ. Now this call, as always in the epistles
of the New Testament refers to an effectual call, that saves. ನಮ್ಮನ್ನು ರಕ್ಷಣೆಗೆ ನಡೆಸುವಂತ ಕರೆ. God who calls to salvation, and heaven will be faithful to give the grace needed to fulfill that call. ದೇವರು ನಮ್ಮನ್ನು ಆ ಪರಲೋಕಕ್ಕೆ, ನಿತ್ಯವಾದಂಥ ರಾಜ್ಯಕ್ಕೆ, ಪಾಪ ಪರಿಹಾರದ ನಿಶ್ಚಯತ್ವಕ್ಕೆ ಆತನು ನಮ್ಮನ್ನು ಕರೆಯುವಾಗ ಆತನು ಕೊಡತಕ್ಕಂಥ ಕರೆಗೆ ಆತನು ನಂಬಿಗಸ್ತನಾಗಿರುವನು. ಗಾಡ್ ಈಸ್ ಫೇತ್ಫುಲ್, ಗಾಡ್ ಈಸ್ ಫೇತ್ಫುಲ್, ಗಾಡ್ ಈಸ್ ಫೇತ್ಫುಲ್, ಗಾಡ್ ಈಸ್ ಫೇತ್ಫುಲ್. ದೇವರು ನಂಬಿಗಸ್ತನು, ದೇವರು ನಂಬಿಗಸ್ತನು. ಆತನು ತಾನು ಕೊಟ್ಟಂಥ ಕರೆಗೆ ಆತನು ಯೋಗ್ಯವಾಗಿ ನಿಮ್ಮನ್ನು ಆತನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಉಂಟು. ಆಮೇಲೆ ಅದೇ ಅಧ್ಯಾಯದಲ್ಲಿ ಮುಂದಕ್ಕೆ ಬರೋಣ. 24ನೇ ವಚನದಲ್ಲಿ ಏನು ಹೇಳ್ತಾ ಉಂಟು? ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. Verse 24, you know what Paul is telling in the same 1 Corinthians chapter 1 and verse 24. But to those who are called, both Jews and Greeks, Christ, the power of God and the wisdom of God. Now let me repeat. But to those who are called, but to those who are called, both Jews and Greeks, Christ, the power of God and the wisdom of God. ದೇವರ ವಾಕ್ಯ ಹೇಳತಕ್ಕಂಥ ಬಹಳ ಗಂಭೀರವಾದಂಥ ಒಂದು ಸತ್ಯ ಇದಾಗಿದೆ. ಏನು ಹೇಳ್ತಾ ಇದ್ದಾನೆ? ಟು ಆಲ್ ದೋಸ್ ಹೂ ಆರ್ ಕಾಲ್ಡ್, ದ ಮೆಸೇಜ್ ಆಫ್ ದ ಕ್ರಾಸ್, ವಿಚ್ ಸೀಮ್ so pointless and irrelevant to man's proud natural mind, actually exhibits God's greatest power and greatest wisdom. ನನ್ನ ಪ್ರಿಯರೇ, ನಾವು ಒಂದು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ಮನುಷ್ಯನ ಬುದ್ಧಿಗೆ ಈ ರೀತಿಯಾದಂಥ ಒಂದು ಕರೆಯುವಿಕೆ ಅದೊಂದು ಮೂರ್ಖತನದ ಹಾಗೆ ಕಂಡು ಬರ್ತದೆ. ದೇವರ ಈ ಕರೆಯುವಿಕೆ ಮನುಷ್ಯನ ಜ್ಞಾನಕ್ಕೆ ಅದು ಮೀರಿದ್ದು, ಮನುಷ್ಯನ ತಿಳುವಳಿಕೆಗೆ ಗಹನೆಗೆ ಅದು ಮೀರಿದಂಥದ್ದಾಗಿದೆ. ಆದರೆ ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದೊಂದು ಬಹಳ ಅಮೂಲ್ಯವಾದಂಥ ಒಂದು ಸತ್ಯ. 21ನೇ ವಚನ, ಫಾರ್ ಸಿನ್ಸ್ ಇನ್ ದ ವಿಸ್ಡಮ್ ಆಫ್ ಗಾಡ್ the world through wisdom did not know God, it pleased God through the foolishness of the message preached to save those who believe. Those who believe. ನನ್ನ ಪ್ರಿಯರ, ದೇವರ ವಾಕ್ಯ ಹೇಳುವಂಥದ್ದು ಮನುಷ್ಯನಿಗೆ ಯಾವುದು ಈ ಒಂದು ಸಂದೇಶ ಹುಚ್ಚುತನವಾಗಿ ಬುದ್ಧಿ ಇಲ್ಲದಂಥ ಒಂದು ಸಂದೇಶವಾಗಿ ಕಾಣ್ತದ? You know what God is telling? God wisely established that men could not come to know him by human wisdom. ಮನುಷ್ಯನ ಜ್ಞಾನದಿಂದ ಒಬ್ಬ ಮನುಷ್ಯನು ದೇವರ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ ಎಂಬುವಂಥದ್ದನ್ನು ದೇವರು ತಿಳಿದಿದ್ದನು. ದ್ಯಾಟ್ ವುಡ್ ಎಕ್ಸಾಲ್ಟ್ ಮ್ಯಾನ್. ಒಂದು ವೇಳೆ ಮನುಷ್ಯನು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಜ್ಞಾನದಿಂದ ದೇವರ ಬಳಿಗೆ ಬರುವುದಕ್ಕೆ ಸಾಧ್ಯತೆ ಇದ್ದರೆ ಅದು ಮನುಷ್ಯನನ್ನು ಎತ್ತಿ ಹಿಡಿಯುವಂತಹ ಸಾಧ್ಯತೆ ಇತ್ತು. ಸೊ ದ್ಯಾಟ್ ವುಡ್ ಎಕ್ಸಾಲ್ಟ್ ಮ್ಯಾನ್. ಸೊ ಗಾಡ್ ಡಿಸೈನ್ಡ್ ಟು ಸೇವ್ helpless sinners through the preaching of a message that was so simple the worldly wise deemed it nonsense. ಲೋಕದ ಜನರು ಈ ಒಂದು ಕ್ರೂಜೆಯ ಸಂದೇಶವನ್ನು ಅವರು ಏನು ಮಾಡಿದರು? ಅವರು ಬೇಡವೆಂದು ತಳ್ಳಿ ಹಾಕಿದರು.
ಆದ್ದರಿಂದಲೇ ಭಕ್ತನಾದ ಪೌಲ್ ಅದೇ 1 ಕೊರಿಂಥ 1 ಅಧ್ಯಾಯ 18ನೇ ವಚನದಲ್ಲಿ ಬಹಳ ಗಂಭೀರವಾಗಿ ಆತನು ಹೇಳ್ತಾ ಇದ್ದಾನೆ, ಫಾರ್ ದ ಮೆಸೇಜ್ ಆಫ್ ದ ಕ್ರಾಸ್ ಈಸ್ ಫೂಲಿಶ್ನೆಸ್ ಟು ದೋಸ್ ಹೂ ಆರ್ ಪೆರಿಶಿಂಗ್, but to us who are being saved, it is the power of God. For the message of the cross, ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚುತನವಾಗಿದೆ, ಮೂರ್ಖತನವಾಗಿದೆ. ಆದರೆ ನಂಬುವಂತ ನಮಗಾದರೋ, ಬಟ್ ಫಾರ್ ದೋಸ್ ಹೂ ಬಿಲೀವ್ ಇನ್ ಜೀಸಸ್, that is the power of God. ದೇವರ ವಿಶೇಷವಾದಂಥ ಬಲವಾಗಿದೆ. From the human side, salvation requires and comes only through faith in Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡುವುದರ ಮೂಲಕವಾಗಿಯೇ ಹೊರತು ಮನುಷ್ಯರಿಗೆ ರಕ್ಷಣೆಯು ಬೇರೆ ಯಾವ ರೀತಿಯಲ್ಲೂ ಸಿಕ್ಕುವುದಿಲ್ಲ. ಆದುದರಿಂದ ದೇವರು ನಮ್ಮನ್ನು ತನ್ನ ಅನ್ಯೋನ್ಯತೆಗೆ ಆತನು ಕರೆದಿದ್ದಾನೆ. ಆಮೇಲೆ 26ನೇ ವಚನವನ್ನು ನೋಡ್ರಿ, ಏನಂತ ಹೇಳ್ತಾನೆ ಭಕ್ತನಾದ ಪೌಲನು, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ನನ್ನ ಪ್ರಿಯರೇ, what Paul is telling in chapter 1 of the 1 Corinthians chapter 1 verse 26. What is he telling? For you see your calling, brethren, that not many wise according to the flesh, not many mighty, not many noble are called. ನನ್ನ ಪ್ರಿಯರೇ, ಅನೇಕ ಸಾರಿ ನಾವು ನೆನೆಸುವುದು ಲೌಕಿಕವಾದ ರೀತಿಯಲ್ಲಿ ನಾವು ಯಾರನ್ನಾದರೂ ಒಂದು ಉದ್ಯೋಗಕ್ಕೆ ಕರೆಯಬೇಕಾದರೆ, ಯಾವುದಾದ್ರೂ ಒಂದು ಸ್ಥಾನಮಾನಕ್ಕೆ ಕರೆಯಬೇಕಾದರೆ ಲೌಕಿಕವಾದಂಥ ದೃಷ್ಟಿಯಲ್ಲಿ ಅವರು ಜ್ಞಾನಿಗಳಾಗಿರಬೇಕೋ ಅಥವಾ ಅಧಿಕಾರಿಗಳಾಗಿರಬೇಕೋ ಅಥವಾ ಕುಲೀನರಾಗಿರಬೇಕು, ಐಶ್ವರ್ಯವಂತರಾಗಿರಬೇಕು. ಈ ಲೋಕದಲ್ಲಿ ಸ್ಥಾನಮಾನ ಇರೋದು ಅವರಿಗೆ, ಹೌದಲ್ಲ? ಈ ಲೋಕದಲ್ಲಿ ಸ್ಥಾನ ಮಾನ ಗೌರವ ಸಿಕ್ಕುವುದು ಯಾರಿಗೆ? ಲೋಕ ಯಾರನ್ನು ಗೌರವಿಸ್ತದೆ? ಭಕ್ತನಾದಂಥ ಪೌಲ್ ಅದನ್ನೇ ಹೇಳ್ತಾನೆ, ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳಿಲ್ಲ, ಅಧಿಕಾರಿಗಳಿಲ್ಲ ಅಥವಾ ಕುಲೀನರಿಲ್ಲ. ಆದರೆ ಮುಂದಕ್ಕೆ ನೋಡ್ರಿ 27ನೇ ವಚನ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ. ನನ್ನ ಪ್ರಿಯರೇ, God's calling is not on the basis of the human wisdom or the authority or the richness. God has not called us on any of this yardstick. ಇದು ಯಾವುದರ ಮೇಲೆ ಆಧಾರ ಮಾಡಿಕೊಂಡು ದೇವರು ನಮ್ಮನ್ನು ಕರೆದದ್ದಲ್ಲ. ನನ್ನ ಪ್ರಿಯರೇ, ಆದುದರಿಂದ ಈ ದಿವಸದಲ್ಲಿ ಈ ಸಂದೇಶವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ, ಒಂದು ವೇಳೆ ನೀವು ನೆನೆಸ್ಬೋದು, ನಾವು ಈ ಲೋಕದಲ್ಲಿ ನಾನು ಜ್ಞಾನಿ ಅಲ್ಲ, ನಾನೇನು ಯಾವೊಂದು ದೊಡ್ಡ ಅಧಿಕಾರದಲ್ಲಿ ನಾನಿಲ್ಲ, ಅಥವಾ ನಾನೇನು ದೊಡ್ಡ ಐಶ್ವರ್ಯವಂತನು ಕೂಡ ಅಲ್ಲ. ವಾಟ್ ಗಾಡ್ ಇಸ್ ಟೆಲ್ಲಿಂಗ್, ದೇವರೇನು ಹೇಳ್ತಾನೆ? ದೇವರ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅನೇಕ ಸಾರಿ ನಮ್ಮ ಆ ಲೋಕದಲ್ಲಿ ಬೇರೆ ಬೇರೆ ಧರ್ಮ ಜಾತಿಗಳನ್ನೆಲ್ಲ ಮಾಡಿ ಅವರು ಕೆಳ ಜಾತಿಯವರು, ಅವರಿಗೆ ಯಾವ ರೀತಿಯಾದಂಥ ಗೌರವ ಇಲ್ಲದಂಥ ಬಹಳ ಕೀಳು ಕುಲದವರೆಂಬುದಾಗಿ ಹೇಳ್ತಾರೆ.
ಆದರೆ ದೇವರೇನು ಹೇಳ್ತಾನೆ ಗೊತ್ತುಂಟ, ನಾನು ಅಂಥವರನ್ನು, ಅಸಡ್ಡೆಯಾದವರನ್ನು ನಾನು ಆರಿಸಿಕೊಳ್ತೇನೆ. ಯಾಕೆ? ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ನಾನು ಆರಿಸಿಕೊಳ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಸಂದೇಶದ ಕೊನೆಯ ಭಾಗದಲ್ಲಿ ಈ ವಾಕ್ಯ ಭಾಗವನ್ನು ಕೇಳುತ್ತಿರುವವರು ಒಂದು ವೇಳೆ ನಮ್ಮಲ್ಲಿ ಅನೇಕರು, ಅಯ್ಯೋ ನಾವೇನು ದೊಡ್ಡ ಜನರಲ್ಲ, ನಾವೇನು ಲೌಕಿಕರಾಗಿ ಜ್ಞಾನಿಗಳಲ್ಲ, ಅಧಿಕಾರಿಗಳಲ್ಲ, ಐಶ್ವರ್ಯವಂತರಲ್ಲ. ಬಟ್ ಮೇ ಐ ಟೆಲ್ ಯು ಒನ್ ಥಿಂಗ್, ಗಾಡ್ ಈಸ್ ಕಾಲಿಂಗ್ ಯು. ದೇವರೇ ಈ ದಿವಸದಲ್ಲಿ ನಿಮ್ಮನ್ನು ಕರೆಯುತ್ತಿದ್ದಾನೆ. ಆತನ ಕರೆಯುವಿಕೆಗೆ ವಿಧೇಯತೆಯನ್ನು ತೋರಿಸಲು ಮನಸ್ಸುಂಟು. ನಿಮ್ಮ ಹೃದಯದಲ್ಲಿ ನೀವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನಿಟ್ಟು ಈ ಹೊತ್ತು, ಸ್ವಾಮಿ, ನನ್ನ ಯಾವ ಲೌಕಿಕವಾದ ಸ್ಥಾನಮಾನವನ್ನು ಆತುಕೊಂಡಲ್ಲ, ನನಗೆ ಯಾವ ಸ್ಥಾನ ಮಾನ ಗೌರವ ಇಲ್ಲದಿದ್ದರೂ ನೀನು ನನ್ನನ್ನು ಕರೆಯುವ ದೇವರು, ನಿನ್ನ ಕರೆಯುವಿಕೆಗೆ ನಾನು ವಿಧೇಯನಾಗ್ತೇನೆ ಎಂಬುದಾಗಿ ಹೇಳುವುದಾದರೆ ಈ ದಿವಸದಲ್ಲಿ ಕರ್ತನು ನಿನ್ನನ್ನು ಸ್ವೀಕರಿಸುತ್ತಾನೆ. ದೇವರು ನಿನ್ನನ್ನು ಆಶೀರ್ವದಿಸಿ ನಡೆಸಲಿ.